ಆತ ಫಿಟ್ನೆಸ್ ಟ್ರೈನರ್ ಆಗಿದ್ದ. ಆದರೆ ಅಪಘಾತದಲ್ಲಿ ಗಾಯಗೊಂಡವ ಸುಮಾರು ತಿಂಗಳಿನಿಂದ ಮನೆಯಲ್ಲೇ ಇದ್ದ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಸೈಕೋ ರೀತಿ ವರ್ತಿಸ್ತಿದ್ದಾನೆ. ಮಕ್ಕಳನ್ನ ಕಂಡ್ರೆ ರಣ ರಾಕ್ಷಸನಾಗ್ತಿದ್ದಾನೆ. ದೃಶ್ಯ 1. ಹಿಂದಿನಿಂದ ಬರ್ತಾನೆ, ಹಾರಿ ಒದೀತಾನೆ. ದೃಶ್ಯ 2. ರನ್ನಿಂಗ್ ನೆಪದಲ್ಲಿ ಕಿಕ್ ಕೊಡ್ತಾನೆ ಕಿರಾತಕ. ದೃಶ್ಯ 3. ರಸ್ತೆಯಲ್ಲೇ ಇರ್ತಾನೆ, ಕೂದಲು ಎಳೆದಾಡ್ತಾನೆ. ದೃಶ್ಯ 4. ಬೈಕ್ನಲ್ಲಿ ಗುದ್ದಲು ಯತ್ನ, ಬಾಲಕಿ ಜಸ್ಟ್ ಮಿಸ್. ಈ ಒಂದೊಂದು ದೃಶ್ಯ ನೋಡ್ತಿದ್ರೆ ಆತಂಕ, ಭಯ, ಆಕ್ರೋಶ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಿದೆ. ಭೂಮಿ ಮೇಲೆ ಇಂಥ ಮನುಷ್ಯರೂ ಇರ್ತಾರೆ, ಇವನೇನು ಮನುಷ್ಯನ ಇಲ್ಲ ಮನುಷ್ಯ ರೂಪದ ರಾಕ್ಷಸನ ಅನ್ನೋ ಅನುಮಾನ ಕಾಡುತ್ತಿದೆ. ಇವನಿಗೆ ಮಕ್ಕಳನ್ನ ಕಂಡ್ರೆ ಅದೇನ್ ಸಿಟ್ಟೋ ಗೊತ್ತಿಲ್ಲ. ಈತನ ಕಣ್ಣಿಗೆ ಯಾವುದೇ ಮಕ್ಕಳು ಕಂಡ್ರೂ ಅರೆಹುಚ್ಚನಂತಾಗ್ತಾನೆ. ತಮ್ಮ ಪಾಡಿಗೆ ತಾವು ಆಟ ಆಡ್ತಿದ್ರೂ ಬಿಡದೆ ಅಟ್ಟಹಾಸ ಮೆರೀತಿದ್ದಾನೆ. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಭಯ ಆಗ್ತಿದೆ. ಮಕ್ಕಳನ್ನ ಮನೆ ಮುಂದೆ ಆಟ ಆಡುವುದಕ್ಕೆ ಬಿಡೋದಕ್ಕೂ ಭಯ ಕಾಡ್ತಿದೆ. ಇವನೆಂಥ ಸೈಕೋ ಇರಬಹುದು ನೋಡಿ. ಈ ಮಗು ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇದೆ. ಹಿಂದಿನಿಂದ ಓಡಿ ಬಂದು ಎಗರಿಸಿ ಒದ್ದಿದ್ದಾನೆ. ಮಗು ನೆಲಕ್ಕೆ ಬೀಳುತ್ತಿದ್ದಂತೆ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಥರ ಸ್ಟೈಲ್ ಆಗಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ಈ ದೃಶ್ಯ ನೋಡಿ. ಹಿಂದಿನಿಂದ ಬರ್ತಿದ್ದವ ಜಾಗಿಂಗ್ ನೆಪದಲ್ಲಿ ಹೆಣ್ಮಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಮೊಣಕೈಯಲ್ಲಿ ಗುದ್ದಿ ಆರಾಮಾಗಿ ನಡ್ಕೊಂಡು ಹೋಗಿದ್ದಾನೆ. ಆ ಹೆಣ್ಮಗಳು ಕಣ್ಣೀರಿಡ್ತಿದ್ರು ನೋಡದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಇವನೆಂಥ ಸೈಕೋ ಅನ್ನೋದು ಗೊತ್ತಾಗ್ತಿದೆ. ಬಾಲಕ ತನ್ನ ಪಾಡಿಗೆ ತಾನು ಸೈಕಲ್ ಓಡಿಸ್ತಿದ್ದ. ಈ ವೇಳೆ ಬಾಲಕನನ್ನ ಅಡ್ಡಗಟ್ಟಿದವ ಏಕಾಏಕಿ ತಲೆ ಕೂದಲು ಹಿಡಿದು ಎಳೆದಾಡಿದ್ದಾನೆ. ಬಾಲಕ ಚೀರಾಡಿಕೊಳ್ಳುತ್ತಿದ್ದಂತೆ ಸ್ಟೈಲ್ ಆಗಿ ಮನೆ ಕಡೆ ಹೋಗಿದ್ದಾನೆ. ಈ ದೃಶ್ಯ ನೋಡಿದ್ರಂತೂ ನಿಜಕ್ಕೂ ಭಯವೇ ಶುರುವಾಗುತ್ತೆ. ಒಂದೇ ಒಂದು ಕ್ಷಣ ಮೈ ಮರೆತಿದ್ರೆ ಬಾಲಕಿ ಸ್ಥಿತಿ ಅದೇನಾಗ್ತಿತ್ತೋ ಏನೋ. ಬುಲೆಟ್ನಲ್ಲಿ ಬಂದ ಕಿರಾತಕ ಒಮ್ಮೆಲೆ ಗುದ್ದೋದಕ್ಕೆ ನೋಡಿದ್ದಾನೆ. ಆದರೆ ಬಾಲಕಿ ಜಸ್ಟ್ ಗೇಟ್ ಒಳಗೆ ಪಾಸ್ ಆಗಿದ್ರಿಂದ ದೊಡ್ಡ ಅವಘಡ ತಪ್ಪಿದೆ. ಈ ಸೈಕೋನ ಕಾಟಕ್ಕೆ ಬೆಂಗಳೂರಿನ ತ್ಯಾಗರಾಜನಗರ ಜನ ಕಂಗಾಲಾಗಿದ್ದಾರೆ. ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ದಾಳಿ ಮಾಡುತ್ತಿದ್ದಾನೆ. ಈ 4 ದೃಶ್ಯಗಳೇ ಸಾಕು ಇವನೆಂಥ ಪರಮಪಾಪಿ ಅನ್ನೋದನ್ನ ಹೇಳೋದಕ್ಕೆ. ಈತನೇನು ಖಾಲಿ ಪೋಲಿ ಅಲ್ಲ, ಫಿಟ್ನೆಸ್ ಟ್ರೈನರ್, ಜೊತೆಗೆ ಹೆಲ್ತ್ ಕೋಚ್ ಆಗಿದ್ದ. ಈತನ ಹೆಸರು ರಂಜನ್. ಕೆಲ ದಿನಗಳ ಹಿಂದೆ ಅಪಘಾತವಾಗಿ ಕಾಲಿಗೆ ಪೆಟ್ಟಾಗಿತ್ತು. ಹೀಗಾಗಿ ಕೆಲಸವಿಲ್ಲದೆ ಮನೆಯಲ್ಲೇ ಇದ್ದವ ಮಕ್ಕಳನ್ನ ಕಂಡ್ರೆ ಉರಿದುರಿದು ಬೀಳುತ್ತಿದ್ದ. ಮನೆ ಮುಂದೆ ಆಟ ಆಡೋ ಮಕ್ಕಳನ್ನ ಅಡ್ಡಗಟ್ಟಿ ಹಲ್ಲೆ ಮಾಡುತ್ತಿದ್ದ. ಹೀಗಾಗಿ ದೂರು ಸಹ ದಾಖಲಾಗಿತ್ತು. ಆದರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅರೆಸ್ಟ್ ಮಾಡಿ ಬಿಟ್ಟು ಕಳಿಸಿದ್ರಂತೆ. ಮಕ್ಕಳೆಲ್ಲ ಆಡ್ತಾ ಇದ್ರು. ಅವನ ಮನೆಯಿಂದ ಆಚೆ ಬಂದು ಡೈರೆಕ್ಟ್ ಬಂದು ಜೋರಾಗಿ ಓಡ್ ಬಂದು ಗುದ್ಬಿಟ್ಟಿದ್ದಾನೆ. ಬಿದ್ದು ಏಟಾಗಿದೆ ತಲೆಗೆ, ಕಾಲಿಗೆ, ಕೈಗೆ ಎಲ್ಲ. ಯಾವಾಗ ಸೈಕೋಪಾತ್ನ ಅಟ್ಟಹಾಸದ ಕ್ಷಣಗಳು ಹೊರಬಿದ್ವೋ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ದಕ್ಷಿಣ ವಿಭಾಗದ ಡಿಸಿಪಿಗೆ ಪತ್ರ ಬರೆದಿದ್ದಾರೆ. ಮಕ್ಕಳ ಮೇಲೆ ಆದ ಕ್ರೌರ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗ್ತಿದೆ. ಈ ಬಗ್ಗೆ ಪೊಲೀಸರು ಕೈಗೊಂಡ ಕ್ರಮದ ಬಗ್ಗೆ 3 ದಿನದಲ್ಲಿ ಮಾಹಿತಿ ಕೊಡಿ ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಜೆ ಆಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂತ ಹೇಳಿ ಆಯೋಗ ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದೆ. ಸೈಕೋ ವಿಡಿಯೋ ವೈರಲ್, ಇಡೀ ಕುಟುಂಬ ಶಿಫ್ಟ್. ಯಾವಾಗ ಈ ಸೈಕೋ ವಿರುದ್ಧ ಪ್ರಕರಣ ದಾಖಲಾಯಿತೋ ಈತನ ಕುಟುಂಬಸ್ಥರು ಬೆಂಗಳೂರಿನಿಂದ ಕಾಲ್ಕಿತ್ತಿದ್ದಾರೆ.
ಆರೋಪಿ ರಂಜನ್ನನ್ನ ಕರ್ಕೊಂಡು ತಮಿಳುನಾಡಿನ ಮಧುರೈಗೆ ಹೋಗಿದ್ದಾರೆ. ಮಾನಸಿಕ ಅಸ್ವಸ್ಥತೆ ಇರುವ ಕಾರಣ ಚಿಕಿತ್ಸೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಉತ್ತರ ವಿಭಾಗದ ಡಿಸಿಪಿ ನೇಮಗೌಡ ಆರೋಪಿಯನ್ನ ಮಧುರೈ ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಹೋಮ್ನಲ್ಲಿಟ್ಟಿದ್ದಾರೆ. ವೈದ್ಯರಿಂದ ಮಾಹಿತಿ ಪಡೆದು ಕಾನೂನು ಪ್ರಕ್ರಿಯೆ ನಡೆಸ್ತೀವಿ ಎಂದಿದ್ದಾರೆ. ಒಂದು 3 months ಬ್ಯಾಕ್ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ, ಆ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು, ಪ್ರಾಥಮಿಕ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೊಗೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೈಕೋ ರಂಜನ್ ವಿರುದ್ಧ ದೂರು ದಾಖಲಾದರೂ ಕೂಡ ಪೊಲೀಸರು ನಿಗಾ ವಹಿಸಿಲ್ಲ. ಆರೋಪಿಯನ್ನ ಬಂಧಿಸಿದಂತೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾದರೂ ಕೂಡ ರಸ್ತೆಗೆ ಬಿಟ್ಟಿದ್ಯಾಕೆ? ಆಸ್ಪತ್ರೆಗೆ ಸೇರಿಸೋ ಬದಲು ರೋಡ್ಗೆ ಬಿಟ್ಟಿದ್ದಾರೆ. ಒಂದು ವೇಳೆ ಮಕ್ಕಳ ಜೀವಕ್ಕೆ ಹಾನಿಯಾದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಎದ್ದಿದೆ. ಒಟ್ನಲ್ಲಿ ನಿಮ್ಮ ನಡುವೆ ಎಂತೆಂಥವರೆಲ್ಲ ಇರ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇಂಥವರ ಬಗ್ಗೆ ಸಣ್ಣ ಅನುಮಾನ ಬಂದರೂ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.